ಚಟ್ಟಳ್ಳಿಯ ವಿರಾಟ್ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಫೆಬ್ರವರಿ 22ರಂದು ಚಟ್ಟಳ್ಳಿಯಲ್ಲಿ ಬೃಹತ್ ವಿರಾಟ್ ಹಿಂದೂ ಸಂಗಮವೊಂದ ಆಯೋಜನೆ ಮಾಡಲಾಗಿದೆ ಎಂದು ಸಮಿತಿಯ ಸಂಯೋಜಕ ಪೇರಿಯನ ಉದಯಕುಮಾರ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದ ಅವರು, ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ವ್ಯಾಲಿ ಪ್ಲೇ ಶಾಲೆ ಮುಂಭಾಗದಿಂದ ಚಟ್ಟಳ್ಳಿ ಪ್ರೌಢಶಾಲಾ ಆಟದ ಮೈದಾನದವರೆಗೆ ಬೃಹತ್ ಶೋಭಾಯಾತ್ರೆ ಸಾಗಲಿದೆ. ಶೋಭಾಯಾತ್ರೆಯಲ್ಲಿ ಶ್ರೀ ಮೂಕಾಂಬಿಕಾ ಭಜನೆ ಕುಣಿತ ತಂಡ ನೆಲ್ಲಿಹುದಿಕೇರಿ, ಪೂರ್ಣಕುಂಭ ಸ್ವಾಗತ, ಉಡತ್ಮೊಟ್ಟೆ ತಂಡದವರಿಂದ ಭಜನೆ ಕುಣಿತ, ಬೆಳ್ಳಿ ರಥದ ಮೆರವಣಿಗೆ, ಶ್ರೀ ಶಬರೀಶ ಚೆಂಡೆ ಮೇಳ ತಂಡ ಚಟ್ಟಳ್ಳಿ, ಹುಲಿವೇಷ ಪುತ್ತೂರು ಬಾಳೆಗುಂಡಿ ತಂಡದಿಂದ ಹಾಡು ಕುಣಿತ ಮತ್ತು ಶ್ರೀ ಶೆಟ್ಟಿ ಆರ್ಟ್ಸ್ ಗೊಂಬೆ ಬಳಗ ಬೆಳ್ತಂಗಡಿ ಹಾಗೂ ಇತರ ಆಕರ್ಷಕ ಕಾರ್ಯಕ್ರಮ ಜರುಗಲಿದೆ ಎಂದರು. ಸಂಜೆ 5 ಗಂಟೆಗೆ ಚಟ್ಟಳ್ಳಿಯ ಪ್ರೌಢಶಾಲಾ ಆಟದ ಮೈದಾನದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಕಾಫಿ ಬೆಳೆಗಾರರಾದ ಕೊಂಗೇಟಿರ ವೀಣಾ ಅಪ್ಪಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಂಗಳೂರು ವಿಭಾಗದ ಕಾರ್ಯವಾಹಕ ವಾದಿರಾಜ್ ಉಡುಪಿ ಅವರು ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆಂದರು. ಕಾರ್ಯಕ್ರಮ ದಿನಾಂಕ 22/2/2026 ಭಾನುವಾರದಂದು ಮಧ್ಯಾಹ್ನ 2 ಗಂಟೆಗೆ ಚಟ್ಟಳ್ಳಿಯ ವ್ಯಾಲಿ ಪ್ಲೇ ಶಾಲೆಯ ಮುಂಭಾಗದಿಂದ ಹೊರಡಲಿದೆ. ಬೃಹತ್ ಶೋಭಾಯಾತ್ರಾ ಕಾರ್ಯಕ್ರಮ ಹೊರಡಲಿದೆ. ಈ ಬೃಹತ್ ಶೋಭಾಯಾತ್ರೆಯಲ್ಲಿ ಶ್ರೀ ಮೂಕಾಂಬಿಕಾ ಭಜನೆ ಕುಣಿತ ನೆಲ್ಲಿಹುದಿಕೇರಿ, ಪೂರ್ಣಕುಂಭ ಸ್ವಾಗತ, ಉಡತ್ಮೊಟ್ಟೆ ತಂಡದವರಿಂದ ಭಜನೆ ಕುಣಿತ, ಬೆಳ್ಳಿ ರಥದ ಮೆರವಣಿಗೆ, ಶ್ರೀ ಶಬರೀಶ ಚೆಂಡೆ ಮೇಳ ತಂಡ ಚಟ್ಟಳ್ಳಿ, ಹುಲಿವೇಷ ಪುತ್ತೂರು ಬಾಳೆಗುಂಡಿ ತಂಡದವರಿಂದ ಹಾಡಿ ಕುಣಿತ ಮತ್ತು ಶ್ರೀ ಶೆಟ್ಟಿ ಆರ್ಟ್ಸ್ ಗೊಂಬೆ ಬಳಗ ಬೆಳ್ತಂಗಡಿ, ಇಂಥ ಆಕರ್ಷಕ ಹಲವಾರು ಕಾರ್ಯಕ್ರಮಗಳು ಸಹ ಈ ಒಂದು ಶೋಭಾಯಾತ್ರೆ ನಡೆಯಲಿದೆ. ಈ ಶೋಭಾಯಾತ್ರೆಯಲ್ಲಿ ನಮ್ಮ ಸಮಸ್ತ ಹಿಂದೂ ಬಾಂಧವರು, ಚೇರಳ ಶ್ರೀಮಂಗಲ ಗ್ರಾಮದ ಸಮಸ್ತ ಹಿಂದೂ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಬೇಕು. ಹಾಗೆ ಶೋಭಾಯಾತ್ರೆ ತಲುಪಿ ಚಟ್ಟಳ್ಳಿ ಪ್ರೌಢಶಾಲಾ ಆಟದ ಮೈದಾನದಲ್ಲಿ ಕೊನೆಗೊಳ್ಳಲಿದೆ. ಸಂಜೆ 5:30 ಗಂಟೆಗೆ ಸಭಾ ಕಾರ್ಯಕ್ರಮ ಸಹ ನಡೆಯಲಿದೆ. ಈ ಸಭಾ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ಇಲ್ಲಿ ನಡೆಯುವಂತಹ ಏನು ನಾವೀಗ ಶೋಭಾಯಾತ್ರೆ ಕೇಳುವ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ, ಆ ಪ್ರತಿಯೊಂದು ಶೋಭಾಯಾತ್ರೆ ಇರುವಂತಹ ಕಾರ್ಯಕ್ರಮವನ್ನು ಸಹ ಆಟದ ಮೈದಾನದಲ್ಲಿ ನಾವು ಒಂದು ತೋರಿಸಬೇಕು ಅಂತ ಏರ್ಪಾಡು ಮಾಡಿದ್ದೇವೆ. ಹಾಗೆ ಈ ಕಾರ್ಯಕ್ರಮದ ಸಭಾ ಅಧ್ಯಕ್ಷರಾಗಿ ಶ್ರೀಮತಿ ಕೊಂಗೇಟಿರ ವೀಣಾ ಅಪ್ಪಣ್ಣನವರಿದ್ದಾರೆ. ಹಾಗೂ ಮಂಗಳೂರು ಸ್ವಯಂ ಸೇವಕ ವಿಭಾಗದ ಕಾರ್ಯನಿರ್ವಾಹಕರಾದ ವಾದಿರಾಜ್ ಉಡುಪಿ ಇವರು ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ. ಸಭಾ ಕಾರ್ಯಕ್ರಮ ಆದ ನಂತರ ಒಂದು ಲಘು ಉಪಹಾರವನ್ನು ಸಹ ಏರ್ಪಡಿಸಿದ್ದೇವೆ. ಭಾನುವಾರ ಈ ಒಂದು ಹಿಂದೂ ಸಂಗಮ ಎನ್ನುವಂಥ ಕಾರ್ಯಕ್ರಮ ಚಟ್ಟಳ್ಳಿಯಲ್ಲಿ ಏರ್ಪಾಡಾಗಿದೆ. ನಿಮಗೆಲ್ಲ ತಿಳಿದಿರುವಂತೆ ಕೊಡಗಿನಾದ್ಯಂತ ಮಂಡಲಗಳಲ್ಲಿ ಈ ಒಂದು ಕಾರ್ಯಕ್ರಮಗಳು ಈಗಾಗಲೇ ನೆರವೇರಿದೆ. ಹಾಗೆ ಚಟ್ಟಳ್ಳಿಯಲ್ಲಿ ಈ ಒಂದು ಕಾರ್ಯಕ್ರಮ 22ನೇ ತಾರೀಕು ಭಾನುವಾರದಂದು ನಡೀತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷದ ಅವಧಿ ಪೂರ್ಣಗೊಂಡ ವಿಷಯವಾಗಿ ಅದರ ಒಂದು ಸಂಭ್ರಮಾಚರಣೆಯ ಒಂದು ಭಾಗವಾಗಿ ಈ ಒಂದು ಹಿಂದೂ ಸಂಗಮ ಕಾರ್ಯಕ್ರಮವನ್ನು ದೇಶಾದ್ಯಂತ ನಡೆಸ್ತಾ ಬರ್ತಾ ಇದ್ದಾರೆ. ಚಟ್ಟಳ್ಳಿಯಲ್ಲಿ 22ನೇ ತಾರೀಕು ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆಗೆ ಶೋಭಾಯಾತ್ರೆ ವ್ಯಾಲಿ ಸ್ಕೂಲ್ ಪ್ಲೇ ಹೋಮ್ನಿಂದ ಒಂದು ಚಟ್ಟಳ್ಳಿ ಶಾಲಾ ಮೈದಾನದವರೆಗೆ ನಡೆಯಲಿದೆ. ಒಂದು ಅದ್ದೂರಿಯಾದಂತಹ ಒಂದು ಶೋಭಾಯಾತ್ರೆ. ಈ ಒಂದು ಶೋಭಾಯಾತ್ರೆಯಲ್ಲಿ ನಾಡಿನ ಎಲ್ಲ ಹಿಂದೂ ಬಾಂಧವರು, ಇದರಲ್ಲಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ, ಯಾವುದೇ ಪಕ್ಷಗಳ ಭೇದವಿಲ್ಲದೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಬಂದುಬಿಟ್ಟು ಒಗ್ಗಟ್ಟಾಗಿ ನಮ್ಮೊಂದಿಗೆ ನಿಲ್ಲಬೇಕು, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ.